ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಜನಗಣತಿ ನಡೀತಾ ಇದೆ. ಈ ಪ್ರಕ್ರಿಯೆ ಮುಗಿದ ಮೇಲೆ ನೀವು ಕೆಲವು ದೊಡ್ಡ ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ನಿರ್ಲಕ್ಷ್ಯದಿಂದಾಗಿ ಸರ್ಕಾರದಿಂದ ಸಿಗುವ ಈ ಸೌಲಭ್ಯಗಳು ಕೂಡ ಸ್ಥಗಿತ ಆಗುವ ಸಾಧ್ಯತೆ ಇದೆ. ಹಾಗಿದ್ರೆ ಯಾವುದು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಜಾತಿ ಗಣತಿಯ ಡೇಟಾ ಪರಿಶೀಲನೆಯಲ್ಲಿ ತಪ್ಪು ಮಾಹಿತಿ ಕಂಡು ಬಂದರೆ ಈ ಪ್ರಯೋಜನಗಳು ನಿಲ್ಲಬಹುದು. ಅಂದರೆ ಮೊದಲನೆಯದಾಗಿ BPL ಕಾರ್ಡ್ ಸೌಲಭ್ಯ, ಅಕ್ಕಿ, ಪಡಿತರ ಮತ್ತು ಇತರ ಸಬ್ಸಿಡಿಗಳು ನಿಮಗೆ ಸಿಗದೇ ಇರಬಹುದು. ಎರಡನೆಯದಾಗಿ ಉಚಿತ ಆರೋಗ್ಯ ಸೇವೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಯೋಜನೆ ಮತ್ತು ತಪಾಸಣೆಗಳು ಕೂಡ ಇನ್ಮುಂದೆ ಸಿಗದೇ ಇರಬಹುದು. ಹಾಗಾಗಿ ಯಾವುದೇ ಮಾಹಿತಿಗಳನ್ನು ನೀಡುವಾಗ ಸರಿಯಾಗಿ ಮಾಹಿತಿಯನ್ನು ನೀಡಿ. ಇನ್ನು ಪೆನ್ಷನ್ ಮತ್ತು ಭತ್ಯೆಗಳು, ವೃದ್ಧಾಪ್ಯದ ವೇತನ, ವಿಧವಾ ವೇತನದಂತಹ ಸಾಮಾಜಿಕ ಕಲ್ಯಾಣ ಲಾಭಗಳು ಕೂಡ ನಿಮಗೆ ಸಿಗದೇ ಇರಬಹುದು. ಹಾಗಾದರೆ ಯಾಕೆ ತೊಂದರೆ ಆಗಬಹುದು? ಇಂಥ ಸಮಸ್ಯೆಗಳು ಸರ್ಕಾರವು ಜಾತಿ ಗಣತಿಯಲ್ಲಿ ನೀವು ನೀಡಿದ ಮಾಹಿತಿಯನ್ನು ನಿಮ್ಮ ಹಳೆಯ ದಾಖಲೆಯೊಂದಿಗೆ ಅಂದರೆ BPL ಕಾರ್ಡ್, ಆಧಾರ್ ಕಾರ್ಡ್ ಇತ್ಯಾದಿಗೆ ಹೋಲಿಕೆ ಮಾಡ್ತದೆ. ಒಂದು ವೇಳೆ ಡೇಟಾ ತಪ್ಪಾಗಿದ್ದರೆ ನೀವು ಗಣತಿಯಲ್ಲಿ ನೀಡಿದ ಜಾತಿ ಅಥವಾ ಸಾಮಾಜಿಕ ಸ್ಥಿತಿಯ ಮಾಹಿತಿ ಹೊಂದಾಣಿಕೆ ಆಗದಿದ್ದರೆ ಮಿಸ್ ಮ್ಯಾಚ್ ಅಂತ ಬರಬಹುದು. ಹಾಗಾಗಿ ನಿಮ್ಮ ಜಾತಿ ವಿವರಗಳು ಸರಿಯಾಗಿ ಅಪ್ಡೇಟ್ ಆಗಿದ್ದರೆ ಮಾತ್ರ ನಿಮಗೆ ಕೆಲವೊಂದಿಷ್ಟು ಸೌಲಭ್ಯಗಳು ಸಿಗ್ತವೆ. ಅದೇ ರೀತಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬಂದರೆ ನೀವು ಅನರ್ಹರು ಅಂತ ಹೇಳಿ ಪರಿಗಣಿಸಿ ಸರ್ಕಾರ ಆ ಸೌಲಭ್ಯಗಳನ್ನು ತಡೆ ಹಿಡಿಯಬಹುದು. ಇದಕ್ಕಾಗಿ ನೀವು ಏನು ಮಾಡಬೇಕು? ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ ನಿಮ್ಮ ಜಾತಿ ಮತ್ತು ಆದಾಯದ ಬಗ್ಗೆ ಯಾವುದೇ ತಪ್ಪು ಇಲ್ಲದಂತೆ ಸರಿಯಾದ ಮಾಹಿತಿಯನ್ನು ನೀಡಿ. ನಿಮ್ಮ ಬಳಿ ಇರುವ ಎಲ್ಲ ಜಾತಿ ಮತ್ತು ಗುರುತಿನ ದಾಖಲೆಗಳು ಸರಿಯಾಗಿ ಇದೆ ಅಂತ ಹೇಳಿ ಪರಿಶೀಲನೆ ಮಾಡಿ. ಇನ್ನು ಜಾತಿ ಗಣತಿ ಮಾಡುವ ಸರ್ಕಾರಿ ಸಿಬ್ಬಂದಿಗೆ ಸಹಕರಿಸಿ ಮತ್ತು ಅವರು ಕೇಳುವ ಎಲ್ಲ ಮಾಹಿತಿಗಳನ್ನು ಕೂಡ ನೀಡಿ.